ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದೀರಿ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 103ನೇ ಅಧ್ಯಾಯ 4ನೇ ವಚನ. ನಿನ್ನ ಜೀವನವನ್ನು ನಾಶದಿಂದ ತಪ್ಪಿಸುವವನು ಪ್ರೀತಿ ಕೃಪೆ ಕಿರೀಟದಿಂದ ನಿನ್ನನ್ನು ಸಿಂಗರಿಸುವವನು ಆಗಿದ್ದಾನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ಮುಂಜಾನೆ ಸಮಯ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ಎಷ್ಟು ಜನರು ಮುಂಜಾನೆ ಸಮಯ ನಮ್ಮ ಜೀವನನು ನಾಶನವಾಗಿದೆ, ನಮ್ಮ ಜೀವನ ಇಷ್ಟೇ ಎಂಬುದಾಗಿ, ನಮ್ಮ ಜೀವನದಲ್ಲಿ ಏನ್ ಮಾಡಿದ್ರು ನಮ್ಗೆ ಒಂದು ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನಮ್ಮ ಜೀವಿತದಲ್ಲಿ ನೆಮ್ಮದಿ ಇಲ್ಲ ಎಂಬುದಾಗಿ ಎಷ್ಟು ಜನ ದುಃಖಿತರಾಗಿದ್ದಾರೆ. ನಿಮ್ಗೆ ಶುಭ ವರ್ತಮಾನ. ಇಲ್ಲಿ ದಾವೀದ ಭಕ್ತರು ಹೇಳುವ ವಾಗ್ದಾನ ನೋಡ್ತಾ ಇದ್ದೇವೆ. ನಿನ್ನ ಜೀವನವನ್ನು ನಾಶದಿಂದ ತಪ್ಪಿಸುವವನು ಪ್ರೀತಿ ಕೃಪೆಗಳೆಂಬ ಕೀಟದಿಂದ ನಿನ್ನ ಶೃಂಗರಿಸುವವನು ಆಗಿದ್ದಾನೆ ಎಂಬುದಾಗಿ. ನಮ್ಮ ಜೀವನ ಇಷ್ಟೆಂಬುದಾಗಿ ನಾವು ಯಾವ ವಿಷಯದಲ್ಲಿ ದುಃಖಿತರಾಗಿದ್ದೆವು, ನಮ್ಮ ಜೀವನ ಇದೇ ರೀತಿಯಾಗಿ ಇರುವುದೆಂಬುದಾಗಿ ನಾವು ಎಷ್ಟು ಜನ ದುಃಖಿತರಾಗಿ ಒಂದು ಕುಗ್ಗಿ ಹೋಗಿದಂತ ಮನಸ್ಸುಳ್ಳರಾಗಿ ನಾವು ಜೀವಿಸಿದ್ದೇವೆ. ಆದ್ರೆ ದೇವರು ಮುಂಚಾನೆ ಸಮಯ ದೇವರ ನಮಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾ ಇರ್ತಾರೆ. ನಮ್ಮ ಜೀವನ ನಾಶದಿಂದ ತಪ್ಪಿಸುವಂತ ದೇವರು, ಆತನ ಪ್ರೀತಿ ಕೃಪೆ ಕಿರೀಟಗಳಿಂದ ನಮ್ಮನ್ನು ಶೃಂಗರಿಸುವಂತ ದೇವರಾಗಿದ್ರೆ ಪ್ರತಿ ವಿಷಯದಲ್ಲಿ ನಾವು ಕುಗ್ಗಿ ಹೋಗಿದಂತರು, ಮನಗುಂದಿದಂತವರು, ಕಣ್ಣೀರು ಇಡುವಂತ ಪರಿಸ್ಥಿತಿಯಲ್ಲಿ, ನಮ್ಮ ಜೀವಿತವನ್ನು ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿಯಲ್ಲಿ ನಾವು ಆಗಿದಾಗ ದೇವರೊಂದು ಪ್ರೀತಿ, ದೇವರ ಕೃಪೆ ಆತನ ನಮ್ಮ ಮೇಲೆ ಅಪಾರವಾಗಿದೆ ಆತನ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿದೆ ಆತನ ಕೃಪೆ ಕಿರೀಟಗಳಿಂದ ನಮ್ಮನ್ನು ಶೃಂಗರಿಸುವಂತ ದೇವರಾಗಿದ್ದಾರೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಚಾನೆ ದೇವ್ರು ನಮಗೆ ವಾಗ್ದಾನ ಮಾಡ್ತಿರ್ತಾರೆ. ಎಂತ ಒಂದು ನಮ್ಮ ಜೀವಿತದಲ್ಲಿ ನಾಶ ಹೋಗುವಂತ ಪರಿಸ್ಥಿತಿ ಬಂದ್ರು ದೇವ್ರು ನಮ್ಮನ್ನ ಕೈ ಬಿಡುವಂತ ದೇವರಲ್ಲ, ಆತ ನಮ್ಮನ್ನು ತೊರೆದು ಬಿಡುವಂತ ದೇವರಲ್ಲ ಎಲ್ಲಾ ಪರಿಸ್ಥಿತಿಯಲ್ಲಿ ಆತ ನಮ್ಮನ್ನ ಕೈ ಹಿಡಿದು ನಮ್ಮನ್ನ ಮೇಲಕ್ಕೆ ನಡೆಸುವಂತ ದೇವ್ರು, ಆತನ ಪ್ರೀತಿ ಕೃಪೆ ಕಿರೀಟಗಳಿಂದ ನಮ್ಮನ್ನು ಶೃಂಗರಿಸುವಂತ ದೇವ್ರು ಆತ ನಮ್ಮನ್ನು ಪ್ರೀತಿ ಮಾಡುವಂತ ದೇವ್ರು, ಆತ ನಮ್ಮನ್ನು ಕರುಣಿಸುವಂತ ದೇವ್ರು, ಆತ ನಮ್ಮನ್ನು ದಯ ತೋರಿಸುವಂತ ದೇವ್ರ ಮುಂಚಾನೆ ಸಮಯ ಯಾವ ವಿಷಯದಲ್ಲಿ ನಾವು ನಮ್ಮ ಜೀವನ ಎಷ್ಟೇ ಎಂಬುದಾಗಿ ಕಣ್ಣೀರಿಟ್ಟಿದ್ದೋ ಎಷ್ಟು ದಿನಮಾನಗಳೆಲ್ಲ, ಆದ್ರೆ ಮುಂಚಾನೆ ಸಮಯ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರೆ ಆತನ ಪ್ರೀತಿ ನಮ್ಮೊಟ್ಟಿಗಿರುವಾಗ, ಆತನ ಕೃಪೆಯು ನಮ್ಮೊಟ್ಟಿಗಿರುವಾಗ, ಆತನ ಪ್ರೇಮ ನಮ್ಮೊಟ್ಟಿಗೆ ಶಾಶ್ವತವಾಗಿರುವಾಗ ನಾವ್ ಯಾವ ವಿಷಯದಲ್ಲಿ ಭಯ ಪಡುವಂತ ಅವಸರ ಇಲ್ಲ ಪ್ರತಿ ವಿಷಯದಲ್ಲಿ ದೇವ್ರು ನಮ್ಮೊಟ್ಟಿಗಿದ್ದು ದೇವ್ರು ನಮ್ಮ ಜೀವನವನ್ನು ದೇವ್ರು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ. ಪ್ರತಿಯೊಂದು ನಾಶನ ಹೋಗುವಂತ ನಮ್ಮ ಜೀವಿತ, ನಮ್ಮ ಪರಿಸ್ಥಿತಿ, ನಮ್ಮ ಹೋರಾಟಗಳು ಎಲ್ಲವನ್ನು ದೇವ್ರು ತಪ್ಪಿಸಿ ಆತ ನಮ್ಮ ಜೀವಿತ ಒಳ್ಳೆ ರೀತಿಗೆ ನಡೆಸುವಂತೆ ದೇವ್ರು ಕೃಪೆ ಮಾಡ್ತಾರಂತೆ ಪ್ರತಿಯೊಂದು ಪರಿಸ್ಥಿತಿಲಿಯೂ, ಪ್ರತಿಯೊಂದು ಸಮಯಗಳಲ್ಲಿಯೂ, ಪ್ರತಿಯೊಂದು ಶೋಧನೆಗಳಲ್ಲಿ ನಾವು ಭಯ ಪಡಲ್ನಾಗೆ ದೇವರ ಪ್ರೀತಿ ಕೃಪೆ ಆತನ ಕಿರೀಟಗಳಿಂದ ನಮ್ಮನ್ನು ಸಿಂಗರಿಸಿದ್ದಾರೆ ಎಂಬುದಾಗಿ ಈ ಮುಂಚಾನೆ ನೀವು ವಾಗ್ದಾನ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಜವಾಗ್ಲೂ ದೇವರ ಪ್ರೀತಿ ದೇವರ ಕೃಪೆ ಯಾವಾಗ್ಲೂ ನಮ್ಮೊಟ್ಟಿಗಿದ್ದು ನಮ್ಮನ್ನು ಬಲಪಡಿಸುವಂತದ್ದಾಗಿದೆ ನಾವು ಯಾವ ವಿಷಯದಲ್ಲಿ ದುಃಖಿಸಲ್ದಂಗೆ, ಭಯ ಪಡಲ್ದಂಗೆ, ಯಾವ ವಿಷಯ ನಮ್ಮ ಜೀವನ ಎಷ್ಟೇ ಅಂತ ಹೇಳಿ ನಾವು ಒಂದು ಮನಗುಂದಿದವರಾಗಿ ನಾವು ಜೀವಿಸಲ್ಲ ಹಾಗೆ ನಾವು ಪ್ರತಿ ವಿಷಯದಲ್ಲಿ ದೇವ್ರ ಮೇಲೆ ಆಧಾರವಾಗಿ ನಾವು ಪ್ರಾರ್ಥನೆ ಮಾಡ್ಕೋಣ. ದೇವ್ರಿಗೆ ಮುಂಚಾನೆ ಸಮಯ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸ್ತಿರ್ತಾರೆ. ಆಮೇಲೆ ಎಲ್ಲ ಕಣ್ಣುಗಳು ಮುಚ್ಕೊಳ್ಳೋ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಚಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ಆತ್ಮಿಕವಾಗಿ ತಂದೆ ಬಲಪಡಿಸಿ ನೀವು ಆಶೀರ್ವದಿಸುವಂತ ದೇವರಪ್ಪ. ಎಷ್ಟು ಜನ ನಮ್ಮ ಜೀವನ ನಾಶನ ಹೋಗಿದೆ ಅಂತ ಹೇಳಿ ಕೆಲಸ ವಿಷಯಗಳಲ್ಲಿ, ಕುಟುಂಬ ವಿಷಯಗಳಲ್ಲಿ ಯಾವ ವಿಷಯದಲ್ಲಿ ತಂದೆ ದುಃಖಿತರಾಗಿದ್ರ ಮನಗುಂದಿದವಂತರಾಗಿದ್ರ ಈ ಮುಂಚಾನೆ ಸಮಯ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರ ನನ್ನ ಪ್ರೀತಿ ನನ್ನ ಕೃಪೆ ಕಿರೀಟಗಳಿಂದ ನಿಮ್ಮನ್ನು ಶೃಂಗರಿಸುವಂತ ದೇವರಾಗಿದ್ದೇನೆ ಎಂಬುದಾಗಿ ತಂದೆ ಅವನು ಅವ್ರ ಕುಟುಂಬದಲ್ಲಿ ಯಾವ ವಿಷಯದಲ್ಲಿ ಅವ್ರು ಕಳ್ಕೊಂಡಿದ್ದಾರೋ, ಯಾವ ವಿಷಯದಲ್ಲಿ ಅವ್ರು ದುಃಖಿತರಾಗಿದ್ದಾರೆ ಎಲ್ಲಾ ವಿಷಯ ತಂದೆ ನೀವು ಅವ್ರೊಟ್ಟಿಗಿದ್ದು ಎಲ್ಲಾ ವಿಷಯ ತಂದೆ ಅವ್ರನ್ನ ಸಹಾಯ ಮಾಡುವಂತ ದೇವರಾಗಿದ್ದು ಅವ್ರ ಜೀವನ ಯಾವುದೋ ಒಂದು ವಿಷಯದಲ್ಲಿ ನಾಶನ ಹೋಗಲಿಕ್ಕೆ ನೀನ್ ಬಿಡುವುದಿಲ್ಲ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತಂದೆ ನೀವು ಕೈ ಹಿಡಿದು ನೀವು ಮೇಲೆ ಕೆತ್ತುವಂತ ದೇವ್ರ ಈ ಮುಂಚಾನೆ ಸಮಯ ಎಷ್ಟು ಜನರು ತಂದೆ ಪ್ರಾರ್ಥನೆ ಮಾಡ್ಕೋತಿದಾರ ಈ ಪ್ರಾರ್ಥನೆ ಅವ್ರ ಜೀವಿತದಲ್ಲಿ ತಂದೆ
ನಿಮ್ಮ ವಾಗ್ದಾನವು ನೆರವೇರಿಸುವಂತ ದೇವರಾಗಿರೋ ಪ್ರಭಾ. ಅವ್ರ ಕುಟುಂಬದಲ್ಲಿ ಯಾವುದಾದ್ರು ವಿಷಯದಲ್ಲಿ ಕೋರಿಕೋತಿದಾರ ಪ್ರಭಾ, ಯಾವ ವಿಷಯದಲ್ಲಿ ವಿಜ್ಞಾಪಿಸಿದಾರ ಪ್ರಭಾ, ಪ್ರಾರ್ಥನೆ ಮೂಲಕವಾಗಿ ತಂದೆ ಅಪ್ಪ ನೀವು ವಾಗ್ದಾನ ಮಾಡಿದ ಪ್ರಭಾ, ನಿನ್ನ ಪ್ರೀತಿ ಕೃಪೆ ಕಿರೀಟಗಳೆಂಬ ಒಂದು ಕಿರೀಟದಿಂದ ಶೃಂಗರಿಸುವಂತ ದೇವರಾಗಿದ್ರು ಎಂಬುದಾಗಿ ದಾವಿದ ಭಕ್ತರು ಹೇಳಿದಾಗಿ ಪ್ರಭಾ. ಈ ಮುಂಚಾನ ಸಂಧಿ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಆತ್ಮಿಕವಾಗಿ ತಂದೆ ನೀವು ಬಲಪಡಿಸಿ, ನೀವು ನಡೆಸಿ, ನೀವೇ ಸಹಾಯ ಮಾಡ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳಾಗಿರ್ತೀರಿ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಚಾನಲ್ ನೋಡುವುದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ. ಮುಂಜಾನೆ ಸಮಯ ದೇವರು ವಾಗ್ದಾನವು ನಿಮ್ಮನ್ನು, ನಿಮ್ಮ ಕುಟುಂಬ ದೇವ್ರನ್ನ ಹೆಚ್ಚಾದ ರೀತಿಯಲ್ಲಿ ದೇವ್ರು ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ನಡೆಸ್ತಿರ್ತೀರಿ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.